why we can't compare one person to another person. Part 1. Let's talk about training here. So let's say we have a person A, person B will give the workout plan. So they will follow same workout plan, but at the end we'll get different output. You know why? So there are certain reasons. Before we need to understand about workout plan, you need to know more about training variables like intensity of load, repetition range, sets, frequency, time under tension, many more. So let's go one by one. So let's say person A, person B will follow the same workout, but here are the differences. Both might not have follow the same intensity of load. Okay, one of the other person will overcome or surpass the other weight. So ಏನಾಗುತ್ತೆ, ಯಾರು ಜಾಸ್ತಿ ಮಾಡ್ತಾರೆ ಅವ್ರು ಜಾಸ್ತಿ ಮಸಲ್ ಬಿಲ್ಡ್ ಆಗುತ್ತೆ ಅಂತ ಅಲ್ಲ, ಇಂಟೆನ್ಸಿಟಿ ಆಫ್ ಲೋಡ್ ಮ್ಯಾಟರ್ ಆಗುತ್ತೆ ಆಯ್ತಾ. ಸೊ ಲೆಟ್ಸ್ ಸೇ ಇಬ್ರು ಸೇಮ್ ಮಾಡಿದ್ದಾರೆ ಇಂಟೆನ್ಸಿಟಿ ಆಯ್ತಾ, ದೇನ್ ಕಮ್ಸ್ ರೆಪ್ ರೇಂಜ್. ಸೊ ಇಫ್ ರೆಪ್ ರೇಂಜ್ ಕೂಡ ಸೇಮ್ ಇದೆ, ಲೈಕ್ ಸಮ್ವೇರ್ ಬಿಟ್ವೀನ್ 6 to 12 or 6 to 15 ದೇ ಆರ್ ಇನ್ ಹೈಪರ್ಟ್ರೋಫಿ ಝೋನ್. ಸೊ ಅದು ಇದ್ರೂ ಕೂಡ ಅಗೇನ್ ನಂಬರ್ ಆಫ್ ಸೆಟ್ಸ್ ಡಿಫ್ರೆಂಟ್ ಇರುತ್ತೆ ಆಯ್ತಾ. ಲೆಟ್ಸ್ ಕನ್ಸಿಡರ್ ಸೆಟ್ಸು ಕೂಡ ಸೇಮ್ ಇದೆ, 4 ಸೆಟ್ ಮಾಡ್ತಾ ಇದ್ದಾರೆ ಅನ್ಕೊಂಡ್ರು ಕೂಡ ಫ್ರೀಕ್ವೆನ್ಸಿ ಡಿಫ್ರೆಂಟ್ ಇರುತ್ತೆ. ಸೊ ಫ್ರೀಕ್ವೆನ್ಸಿ ಅಂದರೆ ಹೌ ಫ್ರೀಕ್ವೆಂಟ್ಲಿ ದೇ ಆರ್ ಟ್ರೈನಿಂಗ್ ದ ಮಸಲ್. ಲೆಟ್ಸ್ ಸೇ ವಾರಕ್ಕೆ 1 ಸಲ, ವಾರಕ್ಕೆ 2 ಸಲ, ಹೌ ಫ್ರೀಕ್ವೆಂಟ್ಲಿ ದೇ ಆರ್ ಟ್ರೈನಿಂಗ್. ಇಫ್ ಪರ್ಸನ್ ಎ ಫಾಲೋಸ್ ಟ್ವೈಸ್ ಎ ವೀಕ್ ಫ್ರೀಕ್ವೆನ್ಸಿ, ಪರ್ಸನ್ ಬಿ ಮೈಟ್ ಫಾಲೋ ಓನ್ಲಿ 1. ಸೊ ಅಲ್ಲೂ ಕೂಡ ಮ್ಯಾಟ್ರ್ ಆಯಿತು, ಆ ಮಸಲಲ್ಲಿ ಸಿಗೋ ಲೋಡು ವಾಲ್ಯೂಮು ಡಿಫ್ರೆಂಟ್ ಆಯಿತು, ಪ್ಲಸ್ ಆ ಸೆಟ್ ವಾಲ್ಯೂಮ್ ಕೂಡ ನಮಗೆ ಕಮ್ಮಿ ಆಯಿತು ಪರ್ ಮಸಲ್ ಗ್ರೂಪ್ ಪರ್ ವೀಕ್. ಸೊ ಅದೇ ಥರ there are so many factors like time under tension, how much is the tempo, like are you doing fast reps or slow reps. If you do fast reps, because of inertia you might experience zero or maximum load at certain position of the weight or position. So adhe tara if you do slow, it might end up getting lot of fatigue and you will affect your future successive sets. So again agutte nim volume drop ಆಯಿತು, ನಿಮ್ಮ ಪರ್ಫಾರ್ಮೆನ್ಸು ಕಾನ್ಸ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಏನಪ್ಪ ಅಂದರೆ ನಿಮಗೆ ಇವೆಲ್ಲ ಫ್ಯಾಕ್ಟರ್ಸು ಎಲ್ಲರಿಗೂ ಸೇಮ್ ಇರೋದಿಲ್ಲ. ಸೊ ಈ 2% ನಾವು ಕಂಪೇರ್ ಮಾಡಿದಾಗ ಲೆಟ್ಸ್ ಸೇ 1 ವೀಕ್ ಸೇಮ್ ಮಾಡಿದ್ರು, 2ನೇ ವೀಕಲ್ಲಿ ಡಿಫ್ರೆನ್ಸ್ ಇದ್ದೇ ಇರುತ್ತೆ ಇನ್ ದ ನೇಮ್ ಆಫ್ ಪ್ರೋಗ್ರೆಸಿವ್ ಓವರ್ಲೋಡಿಂಗ್. ಅದೇ ಥರ ಲೆಟ್ಸ್ ಕನ್ಸಿಡರ್ 1 ಪರ್ಸನ್ ವೀಕ್ 1 ಡೇ 1 ಮಾಡಿರೋ ಪರ್ಫಾರ್ಮೆನ್ಸು ವೀಕ್ 2 ಡೇ 1 ಸೇಮ್ ಇಲ್ಲದೇನೂ ಇರ್ಬೋದು. ಯಾಕೆ ಅಂದರೆ ಅದೇ ಮಸಲ್ ಮೈಂಡ್ ಕನೆಕ್ಷನ್, ಆ ಮೈಂಡ್ ಸೆಟ್ಟು, ಆ ಫೋಕಸ್ಸು, ಆ ವಿಲ್ ಪವರು, ಆ ಎನರ್ಜಿ ಕ್ಯಾರಿ ಆಗಿಲ್ಲ ಅಂದರೆ ಈ ಎಲ್ಲ ಫ್ಯಾಕ್ಟರ್ಸ್ ಕೂಡ ಚೇಂಜ್ ಆಗುತ್ತೆ. ಈ ಎಲ್ಲ ಫ್ಯಾಕ್ಟರ್ಸ್ ಚೇಂಜ್ ಆದರೆ ದಟ್ ವಿಲ್ ಡೆಫಿನೆಟ್ಲಿ determine how much stimulus you are able to like create during the session, and that is what determining your growth. ಸೊ ಇದು ಬರೀ ಟ್ರೈನಿಂಗ್ ಪಾರ್ಟ್ ನಾನು ಹೇಳ್ತಾ ಇರೋದು. ಸೊ ಈ ಟ್ರೈನಿಂಗ್ ಪಾರ್ಟ್ ಇಷ್ಟು ವಾಸ್ಟ್ ಇರೋದ್ರಿಂದ ನಾವು ಯಾರೇ ಆಗಲಿ ಇರೆಸ್ಪೆಕ್ಟಿವ್ ಆಫ್ ದ ಪರ್ಸನ್, ದ ಬ್ಯಾಕ್ಗ್ರೌಂಡ್, ಇಫ್ ದೇ ಹ್ಯಾವ್ ಗಿವನ್ ಸರ್ಟೈನ್ ಪ್ಲಾನ್, ವಿ ಕ್ಯಾನ್ ಎಕ್ಸ್ಪೆಕ್ಟ್ ಡೆಫಿನೆಟ್ಲಿ ಡಿಫರೆಂಟ್ ರಿಸಲ್ಟ್ಸ್. ಫಾರ್ ದಟ್ ಸೇಕ್ ವಿ ಕ್ಯಾನಾಟ್ ಕಂಪೇರ್ 1% to another person. ಆಗ ಎಲ್ಲರದು ಒಂದೇ ಥರ ಪರ್ಫಾರ್ಮೆನ್ಸ್ ಬರೋದಾಗಿದ್ದರೆ 5 ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಅಂತ ಹೇಳ್ಕೊಳ್ಳೋರೆಲ್ಲ ಸೇಮಾಗಿ ಕಾಣಬೇಕಿತ್ತು ಆಯಿತಾ. ಯಾಕಂದರೆ 5 ವರ್ಷ ಎಕ್ಸ್ಪೀರಿಯನ್ಸ್ ಮಾಡಿದವನು ಆನ್ ಆ್ಯಂಡ್ ಆಫ್ ಇನ್ಕನ್ಸಿಸ್ಟೆಂಟ್ ಆಗು ಇರ್ತಾರೆ. ಅದೇ ಥರ 3 ವರ್ಷ ಎಕ್ಸ್ಪೀರಿಯನ್ಸ್ ಮಾಡಿದವನು 5 ವರ್ಷಕ್ಕಿಂತಲೂ ಚೆನ್ನಾಗಿ ಕಾಣ್ಬೋದು, ಬಿಕಾಸ್ ಆಫ್ ಕಂಟಿನ್ಯೂಯಸ್ ರೂಟೀನ್, ಬಿಕಾಸ್ ಆಫ್ ಸೋ ಮಚ್ ಪ್ರೋಗ್ರೆಸ್, ಬಿಕಾಸ್ ಆಫ್ ಗಾಡ್ ಸೇಕ್ ನೋ ಇಂಜುರೀಸ್. ಸೊ ಏನಾಗುತ್ತೆ, ದೇ ಮೈಟ್ ಪರ್ಫಾರ್ಮ್ ಬೆಟರ್ ಕಂಪೇರ್ಡ್ ಟು ದ ಒನ್ ವಿತ್ ಮೋರ್ ಎಕ್ಸ್ಪೀರಿಯನ್ಸ್. ಈ ಎಲ್ಲ ಫ್ಯಾಕ್ಟರ್ಸ್ ಇಷ್ಟೊಂದು ಡಿಫರೆನ್ಸ್ ಇರಬೇಕಾದ್ರೆ ಹೌ ಯು ಕ್ಯಾನ್ ಟೆಲ್ ನನಗೆ 15 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ನಾನೇ ಅಷ್ಟು ಯೂಸ್ ಆಗಿಲ್ಲ, ನಾನೇ ಅಷ್ಟು ಸ್ಟ್ರೆಡ್ ಆಗಿಲ್ಲ, ಸೊ ಹೌ ಯು ಕ್ಯಾನ್ ಬಿ ವೆರಿ ಮಚ್ ಬೆಟರ್ ಅಟ್ ಸರ್ಟೈನ್ ಎಕ್ಸ್ಪೀರಿಯನ್ಸ್. ಅದು ನಾವು ಹೇಳೋದಕ್ಕೆ ಆಗೋದೇ ಇಲ್ಲ, ಬಿಕಾಸ್ ಯು ಟು ಅಂಡರ್ಸ್ಟ್ಯಾಂಡ್ ದಿಸ್ ಫ್ಯಾಕ್ಟರ್ಸ್. ಯಾಕಂದರೆ ಎವ್ರಿ ಡೇ ನಮ್ಮ ಪರ್ಫಾರ್ಮೆನ್ಸ್ ನಮ್ಮ ಕೈಯಲ್ಲೇ ಇರೋಲ್ಲ, ಒಂದ್ಸಲ ಮಾಡಿರೋ ವೇಟ್ ಇನ್ನೊಂದ್ಸಲ ಬರೋದೇ ಇಲ್ಲ. ಆ ಥರ ಇರಬೇಕಾದ್ರೆ ಯು ಕೆನಾಟ್ ಜಡ್ಜ್, ಯು ಕೆನಾಟ್ ಟೆಲ್ ಓಕೆ ಇದು ಮಾಡೋಕ್ಕೆ ಸಾಧ್ಯ ಇಲ್ಲ, ಈ ಎಕ್ಸ್ಪೀರಿಯನ್ಸಿಗೆ ಇದು ಜಾಸ್ತಿ ಆಯಿತು ಬಾಡಿ, ಈ ಎಕ್ಸ್ಪೀರಿಯನ್ಸಿಗೆ ಇದು ಕಮ್ಮಿ ಆಯಿತು ಅನ್ನೋ ಹೇಳೋದು ತುಂಬ ಪೂವರ್ ಅಡ್ವೈಸ್ ಅನಿಸುತ್ತೆ ನನಗೆ ಆಯಿತಾ. ಸೊ ಯು ನೀಡ್ ಟು ಬಿ ವೆರಿ ಕ್ಲಿಯರ್ ವಾಟ್ ಆರ್ ದ ಫ್ಯಾಕ್ಟರ್ಸ್ ಇನ್ವಾಲ್ಡ್ ಇನ್ ದ ಟ್ರೈನಿಂಗ್ ಪಾರ್ಟ್ ಟು ಗೆಟ್ ದ ಬೆಟರ್ ಔಟ್ ಆಫ್ ಇಟ್ ಆಯಿತಾ. ಸೊ ಇದನ್ನು ಯೋಚನೆ ಮಾಡಬೇಕು. ಸೊ ನೆಕ್ಸ್ಟ್ ಟೈಮ್ ಡೋಂಟ್ ಕಂಪೇರ್ 1% to another person just because ಸೊ ಟ್ರೈನಿಂಗ್ ಹಂಗಿದೆ ಹೀಗಿದೆ ಅಂತ ಎಲ್ಲೋ ಕಂಪೇರ್ ಮಾಡಬೇಡಿ, ಬಿಕಾಸ್ ಯು ವಿಲ್ ನೆವರ್ ಏಬಲ್ ಟು ಕ್ಯಾಚ್ ಇಟ್. ಫಸ್ಟ್ ಆಫ್ ಆಲ್ ದ ಬಿಗ್ಗೆಸ್ಟ್ ಗ್ಯಾಪ್ ಈಸ್ ವಿ ಡೋಂಟ್ ಟ್ರ್ಯಾಕ್ ಅವರ್ ಟ್ರೈನಿಂಗ್ ಪಾರ್ಟ್. ಲೈಕ್ ನಾವು ವಾಲ್ಯೂಮ್ ಕೂಡ ಟ್ರ್ಯಾಕ್ ಮಾಡಲ್ಲ, ವಿ ಡೋಂಟ್ ಇವನ್ ರಿಮೆಂಬರ್ ವಾಟ್ ವಿ ಹ್ಯಾವ್ ಡನ್, ಹೌ ಮಚ್ ಇಂಟೆನ್ಸಿಟಿ. ಸುಮ್ಮನೆ ನಾವು ಮಾಡಿದ್ದೇ ಮಾಡ್ತೀವಿ. ಅದಕ್ಕೆ ನಾವು 1 ವರ್ಷ ಅಲ್ಲ 5 ವರ್ಷ ಆದ್ರೆ ಹೆಂಗಿದ್ರು ಹಾಗೆ ಇರ್ತೀವಿ, ಬಿಕಾಸ್ ವಿ ಆರ್ ನಾಟ್ ಪ್ರೋಗ್ರೆಸಿವ್ ಇನ್ ಎ ಪ್ರಾಪರ್ ಮ್ಯಾನರ್ ಆಯಿತಾ. ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್ ಟ್ರೈನಿಂಗ್ ಪಾರ್ಟ್ ಹಿಯರ್, ಬಿಕಾಸ್ part 2 I will touch more about it.